ಮಾತಾಡಿ ನೀವೆಲ್ಲ ನಿರೀಕ್ಷೆ ಮಾಡ್ತಾ ಇರುವಂತ ರಾಜೇಶ್ ಕೃಷ್ಣರವರಿಗೆ ವೇದಿಕೆಯನ್ನ ಬಿಟ್ಕೊಡ್ತೀವಿ. ಈ ಸಮಾರಂಭದ ವೇದಿಕೆ ಮೇಲಿರುವಂತ ನನ್ನ ಆತ್ಮೀಯ ಮಿತ್ರರು, HD ಕೋಟೆಯ ಶಾಸಕರು, ಜಂಗಲ್ ರೆಸಾರ್ಟ್ ನ ಅಧ್ಯಕ್ಷರಾದಂತ ಅನಿಲ್ ಚಿಕ್ಕಮಾದು ಅವರೇ, ನನ್ನ ವಿಧಾನಸಭೆಯಲ್ಲಿ ನನ್ನ ಪಕ್ಕ ಕುತ್ಕೊಳ್ಳುವಂತ, ನಾನು ಕೇಳಿದಾಗೆಲ್ಲ ಮಂಡ್ಯದ ಬಡವರ ಮಕ್ಕಳಿಗೆ 50,000 ರೂಪಾಯಿ ಡೈರೆಕ್ಟ್ ಫೀಸ್ ಅನ್ನ ಕಡಿಮೆ ಮಾಡುವಂತ ನಿಮ್ಮನ್ನೆಲ್ಲರನ್ನ ಮಾತಿನಲ್ಲೇ ಮೋಡಿ ಮಾಡಿದಂತ ನನ್ನ ಮಿತ್ರ ಪ್ರದೀಪ್ ಈಶ್ವರ್ ಅವರೇ, ಇನ್ನೊಬ್ರು ಗುಂಡಲಪೇಟೆಯ ಶಾಸಕ, ಅವ್ರ ತಂದೆ 5 ಬಾರಿ MLA ಆಗಿದ್ರು. ನಮ್ಮ ಅಲ್ಲಿ BT ಚಂದ್ರಶೇಖರ್ ಕೂತವ್ರ ಅವರ ತಂದೆ ಫ್ರೆಂಡ್, ಅವರು ಮಹಾದೇವ್ ಪ್ರಸಾದ್ ಅವ್ರ ತಾಯಿ ಕೂಡ MLA ಆಗಿದ್ರು. ಮಹಾದೇವ್ ಪ್ರಸಾದ್ ಅವ್ರ ತಂದೆ ನನ್ನ ಮಿತ್ರರಾದ ಗಣೇಶ್ ಪ್ರಸಾದ್ ಅವರೇ, ಅವ್ರ ಪಕ್ಕದಲ್ಲಿರೋರು, ನೀವೆಲ್ಲ ನಂಜನಗೂಡಿಗೆ ಹೋಗ್ತೀರಾ, ನಂಜುಂಡೇಶ್ವರನ ನೋಡ್ತೀರಾ, ಆ ಕ್ಷೇತ್ರದ ಶಾಸಕರು, ನನ್ನ ವಿಧಾನಸಭೆಯಲ್ಲಿ ನನ್ನ ಪಕ್ಕ ಕುತ್ಕೊಳ್ಳುವಂತ ದರ್ಶನ್ ಧ್ರುವನಾರಾಯಣ ಅವರೇ, MLC ಆದಂತ ದಿನೇಶ್ ಗುಳಿಗೌಡ್ರೆ, ಶುಗರ್ ಫ್ಯಾಕ್ಟರಿ ಮಾಜಿ ಅಧ್ಯಕ್ಷರಾದ ಶಿವಾನಂದ್ ಅವರೇ, ಮನ್ಮೂಲ್ನ ಅಧ್ಯಕ್ಷರಾದಂತ ಶಿವಪ್ಪ ಅವರೇ, ಈ ಭಾಗದ ಜಿಲ್ಲಾ ಪಂಚಾಯಿತಿಯ ಜನಪ್ರಿಯ ಮಾಜಿ ಸದಸ್ಯರಾದಂತ ಯೋಗೇಶ್ ಅವರೇ, KDP ಸದಸ್ಯರಾದಂತ ರುದ್ರೇಗೌಡ್ರೆ, ನಮ್ಮ ಅಸಾದುಲ್ಲಾ ಖಾನ್ ಅವರೇ, ವಿಜಯಲಕ್ಷ್ಮಿ ರಘುನಂದನ್ ಅವರೇ, ನೀವೆಲ್ಲ ಹೆಲಿಕಾಪ್ಟರ್ ನಲ್ಲಿ ಇವಾಗ 3 ದಿನ ಜಾಲಿ ರೈಡ್ ಮಾಡಿದ್ರೆ, ಇವತ್ತು ನಾನು ಹೇಳ್ದೆ ಫಸ್ಟ್ ದಿನ ಹೋಗಿ ಅಂತ, ನಾಳೆ ಹೋಗ್ತೀವಿ ಅಂದ್ರೆ 2ನೇ ದಿನ ಹೇಳ್ದೆ, 3ನೇ ದಿನ 3ನೇ ದಿನ ಏನೆಲ್ಲ ಕ್ಯೂ, ಹಣ ಸ್ಲಾಟ್ ಕೊಡೋಣ ಅಂದ್ರೆ ಅವನ ಹತ್ರ ಪೆಟ್ರೋಲ್ ಖಾಲಿ. ಅದಕ್ಕೆ ಕಾರಣಕರ್ತರಾದವರ ನಮ್ಮ ರವಿಕುಮಾರ್ ಅವರು, ನಮ್ಮ ಬಸವರಾಳವರು, ಆದ್ರೆ ಮೈಸೂರು ವಿಮಾನ ನಿಲ್ದಾಣ ಪ್ರಾಧಿಕಾರದ ಡೈರೆಕ್ಟರ್ ರವಿ ಅವರೇ, ನಮ್ಮ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು ಹಿರಿಯಣ್ಣ ಸ್ಟಾರ್ ಚಂದ್ರ ಅವರೇ, ನಮ್ಮ MP ಕ್ಯಾಂಡಿಡೇಟ್ ಆಗಿದ್ರು, 5.5 ಲಕ್ಷ ವೋಟ್ ಎಲ್ಲ ನೀವೆಲ್ಲ ಕೊಟ್ಟಿದ್ರಿ. ಸ್ಟಾರ್ ಚಂದ್ರ ಅವರು ಇದ್ದಾರೆ, ಅವ್ರಿಗೂ ಸ್ವಾಗತನ ಬಯಸ್ತೀನಿ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತ ನಾಗೇಶ್ ಅವರೇ, ನಮ್ಮ ಸಿನಿಮಾ ನಟರಾದಂತ ಲೋಕೇಶ್ ಅವರೇ, ನನ್ನ ಮಿತ್ರರಾದ ನಾಗೇಶ್ ಅವರೇ, ಈ ಕಾರ್ಯಕ್ರಮನ ಹಗಲಿರುಳು ನನ್ನ ಜೊತೆ ಕೈ ಜೋಡಿಸಿ ನಿಮಗೆ ಯಶಸ್ವಿ ಆಗ್ಬೇಕು ಅಂತೇಳಿ ಕಾಲಕ್ಕೆ ನಮ್ಮ ಜೊತೆ ದುಡಿದಂತ ಜನಪ್ರಿಯ ದಕ್ಷ ಅಧಿಕಾರಿಯಾದಂತ DC ಅವರಂತ ಕುಮಾರ್ ಅವರೇ, ನೀವೆಲ್ಲ ಫ್ಯಾನ್ ಆಗಿರುವಂತ SP ಆದಂತ ಅವರು ಮಂಡ್ಯದವರು, ನಮ್ಮ ಶೋಭಾರಾಣಿ ಅವರೇ, ನಿಮ್ಮೂರಿನ ಸೊಸೆ ದಕ್ಷ ಅಧಿಕಾರಿ CO ಆದಂತ ನಂದಿನಿ ಅವರೇ, ಈ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರೇ, ತಾಯಂದ್ರೆ, 2 ದಿನಗಳ ಕಾಲ ಈ ಬೂತೂರು ಉತ್ಸವ ಇವತ್ತಿಗೆ ಕೊನೆಗೊಳ್ಳುತ್ತದೆ. ಇದು ಕೊನೆಯಲ್ಲ, ಆರಂಭ. ಯಾವತ್ತು ಯಾವ ಕಾರ್ಯಕ್ರಮ ಕೂಡ ಯಾವ ವ್ಯಕ್ತಿ ಯಾವ ಜಾಗದಿಂದ ಕೊನೆ ಆಗ್ಬಾರ್ದು, ಅದು ಎಲ್ಲಿ ಹುಟ್ಟುತ್ತೋ ಅಲ್ಲೇ ಆರಂಭ ಆಗ್ಬೇಕು. ಇದು ಬೂತೂರು ಉತ್ಸವ ಇವತ್ತಿನಿಂದ ಆರಂಭ ಆಗ್ತದೆ. 2000 ವರ್ಷಗಳ ಇತಿಹಾಸ ಇರುವಂತ ಈ ಬೂತೂರಿನಲ್ಲಿ ಒಂದು ಶಕ್ತಿ ಇದೆ ಅನ್ನೋದಕ್ಕೆ ನಿನ್ನೆ ಒಂದು ಉತ್ತಮ ಉದಾಹರಣೆ. ಮಂಡ್ಯದಲ್ಲೆಲ್ಲ ಮಳೆ, ಆದ್ರೆ ಬೂತೂರಿನಲ್ಲಿ ಮಳೆ ಇಲ್ಲ. ಅಮರಾವತಿಯಿಂದ ಫೋನ್, ಮಳೆ ನಿಮ್ಮೂರಲ್ಲಿ ಮಳೆ, ಇಲ್ಲಿ ಮಳೆ ಇಲ್ವಾ ಅಂತ. ಇದು ಈ ಊರಿನ ಶಕ್ತಿ. ಅದಕ್ಕೆ ಮೂಲ ಕಾರಣರು ಅನಂತ ಪದ್ಮನಾಭ ಮತ್ತೆ ಕಾಶಿ ವಿಶ್ವನಾಥ. ಇದನ್ನ ರವಿಕುಮಾರ್ ಆಗ್ಲಿ, ಸರ್ಕಾರ ಆಗ್ಲಿ, ಅಧಿಕಾರಿಗಳೆಲ್ಲ ಮಾಡ್ತಾ ಇರೋದು ಆ ದೇವರು. ಯಾಕಂದ್ರೆ ಉತ್ಸವ ಜಿಲ್ಲಾ ಕೇಂದ್ರಗಳಲ್ಲಿ ಇಲ್ಲ ತಾಲೂಕು ಕೇಂದ್ರಗಳಲ್ಲಿ ಆಗುತ್ತೆ. ಹಳ್ಳಿಗಳಲ್ಲಿ ಮಾಡ್ಬೇಕಾದ್ರೆ ನಾನಾ ಸಮಸ್ಯೆಗಳಿರುತ್ತೆ, ನಾನಾ ಪೈಪೋಟಿಗಳಿರುತ್ತೆ, ನಾನಾ ಗೊಂದಲಗಳಿರುತ್ತೆ. ಇಂಥ ಕಡೆ ಹಳ್ಳಿಯಲ್ಲಿ ಒಂದು ದೊಡ್ಡ ಉತ್ಸವವನ್ನ ಮಾಡಿ 25,000 ಜನಗಳನ್ನ ಸೇರಿಸೋದು ಅದು ಸಾಮಾನ್ಯ ಸಂಗತಿ ಅಲ್ಲ. ಅದು ದೇವರ ಶಕ್ತಿ ಇದ್ರೆ ಮಾತ್ರ ಆಗ್ತದೆ. ಈಗ ನನ್ನ ಇನ್ನೊಬ್ರು ಮಿತ್ರರು, ವೀರಶೈವ ಲಿಂಗಾಯತ ಸಮಾಜದ ನಿಗಮದ ಅಧ್ಯಕ್ಷರು, ಹುನಗುಂದದ ಶಾಸಕರಾದ ವಿಜಯಾನಂದ ಕಾಶ್ಯಪ್ಪನವರಿಗೆ ಸ್ವಾಗತ ಕೊಡ್ತೀನಿ. ಇವತ್ತು ಈ ಬೂತೂರು ಉತ್ಸವ ಹಲವಾರು ವಿಶೇಷಗಳಿಗೆ ಕಾರಣ ಆಗಿದೆ. ಕಳೆದ 1 ವಾರದಿಂದ 10,000 ಮಹಿಳೆಯರು ರಂಗೋಲೆ ಬಿಟ್ಟಿದ್ದೀರಾ, 5,000 ವಿದ್ಯಾರ್ಥಿಗಳು ಚಿತ್ರಕಲೆಯನ್ನ ಬರೆದಿದ್ದೀರಾ. ಇವತ್ತು
ಮಂಡ್ಯವನ್ನ ಹೊಸ ಮಂಡ್ಯ ಮಾಡಬೇಕು ಅಂತೇಳಿ ಹಲವು ಯೋಜನೆಗಳನ್ನ ಇಟ್ಕೊಂಡಿದೀವಿ. ಬಸರಾಳು ಭಾಗ ಇವತ್ತಿಗೂ ಕೂಡ ನೀರನ್ನ ಕಾಣದೇ ಇರುವಂತ ಬರನಾಡಾಗಿದೆ. ಅದಕ್ಕೆ 1,200 ಕೋಟಿ ರೂಪಾಯಿ ಯೋಜನೆಯನ್ನ ತಯಾರು ಮಾಡಿದ್ದೀವಿ. ಕಾವೇರಿ ನೀರನ್ನ ತಂದು ಇಡೀ ಬಸರಾಳನ್ನ ನೀರಾವರಿಯನ್ನಾಗಿ ಮಾಡೋದಕ್ಕೆ ಯೋಜನೆ ಸಿದ್ಧ ಆಗಿದೆ. ಮುಂದಿನ 6 ತಿಂಗಳಲ್ಲಿ ಆ ಯೋಜನೆಯನ್ನ ಕಾರ್ಯಗತವನ್ನ ಮಾಡಿ ಇಡೀ ಬಸರಾಳನ್ನ ನೀರಾವರಿಯನ್ನಾಗಿ ಮಾಡುವಂತ ಸಂಕಲ್ಪವನ್ನ ಇಟ್ಟಿದ್ದೀವಿ. ಅದೇ ರೀತಿ ಮಂಡ್ಯ ನಗರ ದೊಡ್ಡ ಹಳ್ಳಿಯಾಗಿತ್ತು, ಅದಕ್ಕೊಂದು ರೂಪ ಕೊಡೋದಕ್ಕೋಸ್ಕರ 4 ಸರ್ಕಲ್ಗಳನ್ನ ವಿದೇಶಿ ಮಾದರಿಯಲ್ಲಿ ಇನ್ನ ಕೇವಲ 6 ತಿಂಗಳಲ್ಲಿ ಅದನ್ನ ಅಭಿವೃದ್ಧಿ ಮಾಡಿ ಮಂಡ್ಯ ನಗರ ನೋಡೋದಿಕ್ಕೆ ಇದು ನಮ್ಮ ಮಂಡ್ಯ ನಗರವ ಅಂತ ಕೇಳುವಂತ ನೋಡೋದಾಗಿ ಮಾಡುವಂತ ಜವಾಬ್ದಾರಿ ನನ್ನ ಮೇಲಿದೆ. ಮಂಡ್ಯಕ್ಕೆ ರಿಂಗ್ ರೋಡ್ ಅನ್ನ ಈ ಬೂತ್ನೂರಿಂದ ಆರಂಭ ಆಗಿ ಇಂಡವಾಳವರೆಗೂ ಮಾಡೋದಕ್ಕೆ 350 ಕೋಟಿ ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಸಿದ್ಧವಾಗಿದೆ. ಮಂಡ್ಯದ ರಿಂಗ್ ರೋಡ್ ಆರಂಭ ಆಗುತ್ತೆ. ಯುವಕರಿಗೆ ಹೊಸ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡೋದಕ್ಕೆ 6 ಕೋಟಿ ರೂಪಾಯಿಯನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದ ನಾನಾ ಕ್ರೀಡೆಯನ್ನ ಆಡುವಂತ ಕ್ರೀಡಾಂಗಣವನ್ನ ಕೇವಲ ಇನ್ನು 6 ತಿಂಗಳಲ್ಲಿ ನಿಮಗೆ ನಿರ್ಮಾಣ ಮಾಡಿಕೊಡ್ತೀವಿ. ಒಕ್ಕಲಿಗರೇ ಅತಿ ಹೆಚ್ಚು ಜನ ಇರುವಂತ ಕಡೆ ಕೆಂಪೇಗೌಡ ಸ್ಟ್ಯಾಚ್ಯೂವನ್ನ ನಿರ್ಮಾಣ ಮಾಡಬೇಕು ಅನ್ನೋ ಬೇಡಿಕೆಯನ್ನ ಸಂಜೆ ವೃತ್ತದಲ್ಲಿ ಅತಿ ಶೀಘ್ರದಲ್ಲಿ ಅದಕ್ಕೆ ಶಿಲಾನ್ಯಾಸವನ್ನ ಹಾಕಿ ಕೆಂಪೇಗೌಡರ ಪ್ರತಿಮೆಯನ್ನ ನಿರ್ಮಾಣ ಮಾಡ್ತೀವಿ. ಅದೇ ರೀತಿ ಕೆರಗೋಡಿನ ಪಂಚಲಿಂಗೇಶ್ವರ ದೇವಸ್ಥಾನವನ್ನ 10 ಕೋಟಿ ರೂಪಾಯಿಯನ್ನ ಈಗಾಗಲೇ ಬಿಡುಗಡೆ ಮಾಡಿದೀವಿ. ಇತಿಹಾಸ ಪ್ರಸಿದ್ಧ ಪಂಚಲಿಂಗೇಶ್ವರವನ್ನ ನಂಜನಗೂಡಿನ ಶ್ರೀಕಂಠ ದೇವಸ್ಥಾನದ ಮಾದರಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಮುಂದಿನ ವಾರ ಅದರ ಪೂಜಾ ಕಾರ್ಯಕ್ರಮವನ್ನ ಇಟ್ಕೊಂಡಿದೀವಿ. ಇದಕ್ಕೆಲ್ಲ ನಿಮ್ಮೆಲ್ಲರಿಗೂ ಮುಕ್ತ ಆಹ್ವಾನವನ್ನ ಕೊಡ್ತಾ ಇದೀವಿ. ಅದೇ ರೀತಿ 250 ಕೋಟಿ ರೂಪಾಯಿಯಲ್ಲಿ ಮಂಡ್ಯದ ನಾಲೆಗಳನ್ನ ಅಭಿವೃದ್ಧಿ ಮಾಡಿ ನಿಮಗೆ ನೆಮ್ಮದಿಯಾಗಿ 50 ವರ್ಷ ನಿಮ್ಮ ಗದ್ದೆಗಳಿಗೆ ನೀರು ಹೋಗೋದಿಕ್ಕೆ ನಾನು ಇರಬಹುದು, ಇನ್ನೊಬ್ರು ಬರ್ಬೋದು, ಆದ್ರೆ ನಾವು ಮಾಡೋ ಕಾರ್ಯ 50 ವರ್ಷ ನಿಮ್ಮನ್ನ ನೆನೆಸ್ಕೋಬೇಕು, ನೀವು ಅನ್ನ ತಿನ್ಬೇಕು, ನಿಮ್ಮ ಮಕ್ಕಳು ನೆಮ್ಮದಿಯಾಗಿರ್ಬೇಕು. ಆ ಕಾರಣಕ್ಕೆ ಕೇವಲ ಬೂತೂರು ಒಂದಕ್ಕೆ 25 ಕೋಟಿ ರೂಪಾಯಿಯನ್ನ ನಿಮ್ಮ ಬೂತೂರು ಒಂದಕ್ಕೆ ಬಿಡುಗಡೆ ಮಾಡಿ ಈಗಾಗಲೇ 5 ಕೋಟಿ ರೂಪಾಯಿಯ ಕೆಲಸ ಮುಗಿದಿದೆ. ಇನ್ನು 10 ಕೋಟಿ ರೂಪಾಯಿ ಕೆಲಸಕ್ಕೆ ನಿಮ್ಮ ಕೆರೆ ಅಭಿವೃದ್ಧಿಗೆ ಮುಂದಿನ ವಾರ ಅಡಿಗಲನ್ನ ಹಾಕ್ತಾ ಇದೀವಿ. ಮಂಡ್ಯ ನಗರದ ಅಭಿವೃದ್ಧಿಗೆ 200 ಕೋಟಿ ರೂಪಾಯಿಯನ್ನ ಈಗಾಗಲೇ ಬಿಡುಗಡೆ ಮಾಡಿ ಪ್ರತಿ ರಸ್ತೆಯು ಡಾಂಬರೀಕರಣ ಆಗ್ತಾ ಇದೆ. ಪ್ರತಿ ಹಳ್ಳಿ ಪ್ರತಿ ಪಂಚಾಯತಿಗೂ ಮಿನಿಮಮ್ ಒಂದು ಅಲ್ಲೇಗೆರೆ ಪಂಚಾಯತಿಗೆ 40 ಕೋಟಿ ರೂಪಾಯಿ ಹಾಕಿದೀವಿ. ಅಲ್ಲೊಂದು ರೋಡ್ ಮಾಡಿದ್ವಿ 20 ಕೋಟಿ ರೂಪಾಯಿಲಿ. ವಿದೇಶಿ ಮಾದರಿ ಅಂತ ಕೆಲವರು ವಿಡಿಯೋ ಮಾಡಿ ಇದು ಮಂಡ್ಯನ ಫಾರಿನ್ ಅಂತ ಕೇಳ್ತಾರೆ. ಇದು ಕೇವಲ 2.5 ವರ್ಷದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಬೆಂಬಲದಿಂದಾಗಿ ಇಷ್ಟೆಲ್ಲ ಕಾರ್ಯ ಆಗಿದೆ. ಇನ್ನು 2.5 ವರ್ಷದಲ್ಲಿ ಸುವರ್ಣ ಮಂಡ್ಯವನ್ನ ನೋಡೋಣ ಅಂತ ಹೇಳಿ ನಿಮಗೆ ಮತ್ತೊಮ್ಮೆ ಈ ಉತ್ಸವ ಇವತ್ತಿನಿಂದ ಮತ್ತೆ ಆರಂಭ ಆಗ್ತಾ ಇದೆ. ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಬೂತೂರು ಉತ್ಸವನ್ನ ಮಾಡೋಣ. ಈ ಕಾರ್ಯಕ್ರಮಕ್ಕೆ ಹಲವಾರು ಜನ ಈ ಊರಿನ ಒಬ್ಬೊಬ್ಬರೇ ಹೆಸರು ಹೇಳಕ್ ಹೋದ್ರೆ ಬಹಳ ಟೈಮ್ ಆಗುತ್ತೆ. ಹಲವಾರು ಮುಖಂಡರುಗಳು ಬೂತೂರು, ಹೊಸ ಬೂತೂರು, ಹಳೆ ಬೂತೂರಿನ ಮುಖಂಡರುಗಳು ಕಳೆದ 1 ತಿಂಗಳಿಂದ ನನ್ನ ಜೊತೆ ದುಡಿದಿದ್ದಾರೆ. ಈ ಇವೆಂಟನ್ನ ಧ್ರುವ 2 ದಿನಗಳಿಂದ ಮಾಡಿದ್ದಾರೆ. ಅದೇ ರೀತಿ ಪೊಲೀಸ್ ಇಲಾಖೆ, PDO ಮತ್ತೆ ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಈ ಎಲ್ಲ ಅಧಿಕಾರಿಗಳು ಮತ್ತೆ ಸ್ವಚ್ಛತಾ ಕಾರ್ಮಿಕರಿಗೆ ಹೃದಯಪೂರ್ವಕವಾದ ವಂದನೆಗಳನ್ನ ತಿಳಿಸ್ತೀನಿ. ಇವರೆಲ್ಲ ಇಡೀ 1 ತಿಂಗಳಿನಿಂದ ಬೂತೂರು ಉತ್ಸವ ಯಶಸ್ವಿ ಆಗ್ಬೇಕು ಅಂತೇಳಿ ಶ್ರಮಿಸಿದ್ದಾರೆ. ನಮ್ಮ ಮಂಡ್ಯದ ನಮ್ಮ ವಿಮಾನ ನಿಲ್ದಾಣದ ನಿರ್ದೇಶಕರು 20 ಎಕರೆ ಜಾಗ ಕೊಡಿ, ಇಲ್ಲಿ ರನ್ವೇಯನ್ನ ಮಿಲಿಟರಿ ಅವರಿಗೆ ಬೇಕಾದಂತ ರನ್ವೇಯನ್ನ ನಿರ್ಮಾಣ ಮಾಡಿಕೊಡ್ತೀವಿ. ಯಾರಾದ್ರೂ ಪ್ರಧಾನ ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಮರ್ಜೆನ್ಸಿ ಲ್ಯಾಂಡ್ ಆಗ್ಬೇಕಾದ್ರೆ ನಿಮ್ಮ ಊರಲ್ಲಿ ಒಂದು ಏರ್ಪೋರ್ಟ್ ಇರುತ್ತೆ,
20 ಎಕರೆ ಜಾಗ ಕೊಡಿ, ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಅವ್ರಿಗೆ ಧನ್ಯವಾದಗಳನ್ನ ಹೇಳೋಣ. ಅದೇ ರೀತಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ನನ್ನ ಜೊತೆ ದುಡಿದಂತ ಎಲ್ಲ ಸಮಿತಿಯ ಅಧ್ಯಕ್ಷರುಗಳು, ಸದಸ್ಯರುಗಳು ಎಲ್ಲರಿಗೂ ಒಬ್ಬರ ಹೆಸರನ್ನು ಬಿಟ್ಟಿದ್ದು ದಯವಿಟ್ಟು ಕ್ಷಮೆ ಇರಲಿ. ಇಷ್ಟು ದಿನ ನನ್ನ ಜೊತೆ ದುಡಿದಂತ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ವರ್ಷ ಈ ಬೂದೂರು ಉತ್ಸವವನ್ನ ಇನ್ನಷ್ಟು ಅಚ್ಚುಕಟ್ಟಾಗಿ ಇನ್ನಷ್ಟು ಅದ್ದೂರಿಯಾಗಿ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.